ವಿಷಯ ಶರಣ ಸಂಸ್ಕೃತಿ. ಮೊದಲು ಸಂಸ್ಕೃತಿ ಅಂದರೆ ಏನು, ಶರಣ ಸಂಸ್ಕೃತಿ ಬಗ್ಗೆ ನೋಡೋಣ. ಸಂಸ್ಕಾರಗಳ ಒಟ್ಟು ಮೊತ್ತವೇ ಸಂಸ್ಕೃತಿ. ಸಂಸ್ಕಾರ ಕಾರಣವಾದಡೆ ಸಂಸ್ಕೃತಿ ಅದರ ಪರಿಣಾಮ. ಕಾಸ್ ಆ್ಯಂಡ್ ಇಫೆಕ್ಟ್ ಲಾಸ್ ಆಫ್ ರಿಲೇಷನ್ಶಿಪ್ ಐತಿಲ್ಲ. ಸಂಸ್ಕಾರ ಕಾರಣ, ಸಂಸ್ಕೃತಿ ಅದರ ಪರಿಣಾಮ. ಉದಾಹರಣೆಗೆ, ಹಾಲಿನಲ್ಲಿ ತುಪ್ಪ ಇದೆ, ಅದರದ್ದು ಅವ್ಯಕ್ತದ. ಅದು ವ್ಯಕ್ತ ಆಗಬೇಕಾದ್ರೆ ಹಾಲನ್ನು ಕಾಯಿಸಬೇಕು, ಹೆಪ್ಪಾಕಬೇಕು, ಮೊಸರಾದ ನಂತರ ಅದನ್ನು ಕಡಿಬೇಕು, ಆನಂತರ ಮಜ್ಜಿಗೆಯಲ್ಲಿ ಬೆಣ್ಣೆ ತೆಗಿಬೇಕು, ಅದನ್ನು ಕಾಯಿಸಬೇಕು, ಆವಾಗ ಗಮಿಸುವ ತುಪ್ಪ ಬರ್ತದೆ. ಇದು ಹಾಲನ್ನು ಕಾಯಿಸೋದು, ಹೆಪ್ಪಾಕೋದು, ಮೊಸರು ಕಡಿಯೋದು, ಬೆಣ್ಣೆ ತೆಗೆಯೋದು, ಇವೆಲ್ಲ ಸಂಸ್ಕಾರಗಳು. ಈ ಒಟ್ಟು ಸಂಸ್ಕಾರಗಳ ಮೊತ್ತ ಏನೈತಿಲ್ಲ ಅದು ತುಪ್ಪ. ಸೊ ಸಂಸ್ಕಾರಗಳ ಮೊತ್ತ ಸಂಸ್ಕೃತಿ. ತುಪ್ಪ ಸಂಸ್ಕೃತಿ ಆದರೆ ಇವೆಲ್ಲ ಪ್ರಕ್ರಿಯೆಗಳೇನದಲ್ಲ ಇವು ಸಂಸ್ಕಾರಗಳು. ಹಾಗೆಯೇ ಒಂದು ಮೂರ್ತಿ, ಶಿಲೆಯಲ್ಲಿರುವ ಮೂರ್ತಿ ನಮಗೆ ವ್ಯಕ್ತ ಆಗಬೇಕಾದ್ರೆ ಆ ಶಿಲ್ಪಿಯ ಉಳಿಗಳ ಪೆಟ್ಟುಗಳೇನದಲ್ಲ ಅವು ಸಂಸ್ಕಾರಗಳು. ಸುಂದರವಾದ ಮೂರ್ತಿ ಏನೈತಿಲ್ಲ ಅದು ಸಂಸ್ಕೃತಿ. ಅದೇ ರೀತಿ ಕಾಯಕ, ದಾಸೋಹ, ಸಮಾನತೆ, ಸಮನ್ವಯತೆ, ಸಮತೆ, ಸಕಾರಾತ್ಮಕತೆ, ವೈಚಾರಿಕತೆ, ಆಧ್ಯಾತ್ಮಿಕತೆ ಮುಂತಾದ ಸಂಸ್ಕಾರಗಳ ಮೊತ್ತವೇ ಶರಣ ಸಂಸ್ಕೃತಿ. ಇವೆಲ್ಲ ಸಂಸ್ಕಾರಗಳು. ಕಾಯಕ, ದಾಸೋಹ, ಸಮಾನತೆ, ಸಮನ್ವಯತೆ, ಇವೆಲ್ಲ ಮಾನವೀಯತೆ, ಇವೆಲ್ಲ ಸಂಸ್ಕಾರಗಳು. ಈ ಸಂಸ್ಕಾರಗಳಿಂದ ಶರಣ ಸಂಸ್ಕೃತಿ ಆಯಿತು. ಶರಣರು ಅದನ್ನು ಹುಟ್ಟಾಕಿದರು. ಒಂದೊಂದು ಸಂಸ್ಕಾರಗಳನ್ನು ನೋಡ್ತಾ ಹೋದ್ರೆ ಭಾಳಷ್ಟು ಸಮಯ ಬೇಕಾಗ್ತೈತಿ. ಕಾಯಕ, ದಾಸೋಹ, ಸಮಾನತೆ ಒಂದೊಂದಕ್ಕೊಂದೊಂದು ಉಪನ್ಯಾಸ ಬೇಕಾಗ್ತದೆ. ಅದರ ಸಂಕ್ಷಿಪ್ತವಾಗಿ ನೋಡೋಣ. ಬರ್ಡ್ಸ್ ಐ ವ್ಯೂ ಅಂತಾರಲ್ಲ, ಪಕ್ಷಿ ನೋಟ, ಒಂದೊಂದು ಸ್ವಲ್ಪ ಪಕ್ಷಿ ನೋಟ ನೋಡ್ಕೋತ ಹೋಗೋಣ. ಕಾಯಕ, ಎಲ್ಲ ಕೆಲಸಗಳು ಕಾಯಕ ಅಲ್ಲ. ಸತ್ಯಶುದ್ಧವಾದ ಕೆಲಸ ಮಾತ್ರ ಕಾಯಕ. ಪ್ರಾಮಾಣಿಕತೆ ಇರಬೇಕು, ಸತ್ಯಶುದ್ಧತೆ ಇರಬೇಕು. ಆ ಕೆಲಸ ಏನಾಗ್ತೈತಿ ಅಂದ್ರೆ ಕಾಯಕ ಆಗ್ತದೆ. ಮೋಸ ವಂಚನೆಗಳಿಂದ ಕೂಡಿದಂಥ ಕೆಲಸ ಕಾಯಕ ಅಲ್ಲ. ಅದನ್ನು ಕಾಳವೆ ಒಂದು ವಚನದೊಳಗೆ ಹೇಳ್ತಾರೆ. ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯಶುದ್ಧವಲ್ಲದದು ಕಾಯಕನ ಅಲ್ಲ. ಅವರ ಡೆಫಿನೇಷನ್ ಕೊಟ್ಟರಲ್ಲ. ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯಶುದ್ಧವಿಲ್ಲದದು ಕಾಯಕನ ಅಲ್ಲ. ಅದಕ್ಕೆ ಭಕ್ತ ಆಗಬೇಕಾದ್ರೆ ಮೊದಲು ನಾವು ಕಾಯಕ ಮಾಡಬೇಕು. ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು ಮತ್ತು ಅದು ಸತ್ಯಶುದ್ಧವಾಗಿರಬೇಕು. ಇದು ಕಾಯಕ. ದಾಸೋಹ, ಕಾಯಕದಿಂದ ಬಂದಂಥದ್ದು ದ್ರವ್ಯವನ್ನು ನಮ್ಮಷ್ಟಕ್ಕೆ ನಾವು ಬಳಸಿಕೊಳ್ಳಾರ್ದ ಒಂದಿಷ್ಟು ಸಮಾಜಕ್ಕೆ, ಜಂಗಮ ಸೇವೆ ಅಂತಲ್ಲ ಸ್ವಾಮೀಜಿಯವರು, ಜಂಗಮ ಸೇವೆಗೆ, ಸಮಾಜಕ್ಕೆ ಅದನ್ನು ವಿನಿಯೋಗಿಸೋದು ದಾಸೋಹ. ಅಥವಾ ಹಂಚು ಉಣ್ಣುವುದೇನೈತಿಲ್ಲ ಅದು ದಾಸೋಹ. ಅದನ್ನು ಸತ್ಪಾತ್ರಕ್ಕೆ ಮಾತ್ರ ಕೊಡಬೇಕು. ದಾಸೋಹ ಅಂತಂದ್ರೆ ಏನು, ಸಿಕ್ಕಲ್ಲೇ ಕೊಡೋದಲ್ಲ. ಯಾರಿಗೆ ನೆಸಸರಿ ಐತಿಲ್ಲ, ಯಾರಿಗೆ ಅಸಹಾಯಕರದಲ್ಲ ಅವ್ರಿಗೆ ಕೊಡೋದು. ಸರಿಯಾಗಿ ಅದು ಸದುಪಯೋಗ ಆಗಬೇಕು. ಎಲ್ಲರೂ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹೋಗಿ 1,00,000 ರೂಪಾಯಿ ಹಾಕಿದ್ರೆ ಅದು ದಾಸೋಹ ಅಲ್ಲ. ದಾಸೋಹ ಅಲ್ಲ, ಸದ್ಬಳಕೆ ಆಗಬೇಕು. ಅಸಹಾಯಕರಿಗೆ ನೆರವಾಗಬೇಕು. ಯಾರಿಗೆ ನೆಸಸರಿ, ದೀನರಿಗೆ ಅದು ಮುಟ್ಟಬೇಕು. ಎಜುಕೇಷನ್ ಪರ್ಪಸ್ ಮುಟ್ಟಬೇಕು. ಅಥವಾ ಸ್ವಾಮಿಗಳ ಒಂದೇನು ಸತ್ಕಾರ್ಯಗಳದಲ್ಲ ಅವ್ರಿಗೆ ಸಹಾಯ ಮಾಡೋದು, ಇವೆಲ್ಲ ದಾಸೋಹ. ಒಂದು ವಚನ ಹೇಳ್ತಾರೆ ಬಸವಣ್ಣನವರು, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವನು. ಅಂದರೆ ಕಾಯಕ ಹೆಂಗೆ ಮಾಡಬೇಕು, ದಾಸೋಹ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ವಚನದ ಮೂಲಕ ಹೇಳ್ತಾರೆ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ,
ಕಾಯಕವನ್ನು ಭಾಳ ಮನಸ್ಸು ಕೊಟ್ಟು ಮಾಡಬೇಕು. ಲಿಂಗ ಪೂಜೆಯನ್ನು ಮನಸ್ಸು ಕೊಟ್ಟು ಮಾಡಬೇಕು. ಮನಸ್ಸು ಕೊಟ್ಟು ಮಾಡಲಿಲ್ಲ ಅಂದ್ರೆ ಆ ಕಾಯಕ ವ್ಯರ್ಥ, ಪೂಜೆ ವ್ಯರ್ಥ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ನೀಡಿದರು, ಆದರೆ ಯಾರಿಗೆ ನೀಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಸುಮ್ಮನೆ ಅಲ್ಲೆಷ್ಟು ಕೊಟ್ನಿ, ಆ ದೇವ್ರಿಗೆ ಕೊಟ್ನಿ, ಈ ದೇವ್ರಿಗೆ ಕೊಟ್ನಿ, ಎಲ್ಲೆಲ್ಲೋ ಕೊಟ್ಟರು. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವನು. ಎಲ್ಲೇ ಮಾಡುವುದಂದ್ರೆ ಒಳ್ಳೆಯ ಕಾಯಕ ಐತಿ ಮತ್ತು ಸತ್ಪಾತ್ರಕ್ಕೆ ಸಲ್ಲುವ ದಾಸೋ ಐತಿಲ್ಲ, ಅಲ್ಲೇ ದೇವನಿರ್ತಾನೋ. ನಾವು ದೇವರನ್ನ ಹುಡುಕ್ಯಾಡ್ಕೋತ ಹೋಗುವಂಥ ಸಂಸ್ಕೃತಿ ಅಲ್ಲಿದು. ದೇವರ ನಮ್ಮಂತೆಗೆ ಬರ್ತಾನೆ ಯಾವಾಗ? ಮಾಡುವಂಥ ನಿಜಗುಣ ಒಳ್ಳೆಯಿರಬೇಕು, ನೀಡುವಂಥ ನಿಜಗುಣ ಒಳ್ಳೆಯಿರಬೇಕು. ಎರಡೂ ಎಲ್ಲಿರ್ತೈತಿಲ್ಲ ಅಲ್ಲೇ ಪರಮಾತ್ಮನ ಬರ್ತಾನೋ, ಪರಮಾತ್ಮ ಅಲ್ಲಿ ವಾಸವಾಗಿರ್ತಾನೋ. ಯಾರು ಸತ್ಯಶುದ್ಧವಾದ ಕಾಯಕ ಮಾಡ್ತಿರ್ತಾರೋ, ಯಾರು ಸತ್ಪಾತ್ರಕ್ಕೆ ಸಲ್ಲಿಸ್ತಿರ್ತಾರಲ್ಲ, ಅವ್ರ ಮನೆಯೊಳಗೆ ಪರಮಾತ್ಮ ಯಾವತ್ತೂ ಇರ್ತಾನ ಅನ್ನುವಂಥ ಶರಣರ ವಾಣಿ ಇದು. ಕಾಯಕ ಮತ್ತು ದಾಸೋಹ.